ಅವತ್ತು ಡಿಸೆಂಬರ್ 30, 2025. 26 ವರ್ಷದ ಮಹಿಳೆ ತನ್ನ 2 ಮಕ್ಕಳ ಜೊತೆ ತನ್ನ ತಾಯಿ ಮನೆಯಲ್ಲಿ ವಾಸವಾಗಿರ್ತಾಳೆ. ಅವತ್ತು ಡಿಸೆಂಬರ್ 30, 2025 ತನ್ನ ತಾಯಿಯ ಜೊತೆ ಜಗಳ ಆಡಿಕೊಂಡು ಅವಳು ಸೆಕ್ಟರ್ 23ರಲ್ಲಿರ್ತಕ್ಕಂಥ ತನ್ನ ಫ್ರೆಂಡ್ ಮನೆಗೆ ಹೋಗ್ತಾಳೆ. ಆದರೆ ಅದೇನಾಯ್ತೋ ಗೊತ್ತಿಲ್ಲ, ಆ ಫ್ರೆಂಡ್ ಮನೆಯಿಂದ ಬರೋಷ್ಟೊತ್ತಿಗೆ ತುಂಬ ಲೇಟ್ ನೈಟ್ ಆಗಿರುತ್ತೆ. ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ಗೋಸ್ಕರ ಕಾಯ್ತಿರ್ತಾಳೆ, ಆದರೆ ಅಲ್ಲಿ ಯಾವುದೇ ಪಬ್ಲಿಕ್ ವೆಹಿಕಲ್ಸ್ ಕೂಡ ಸಿಗೋದಿಲ್ಲ. ಅಂಥ ಟೈಮಲ್ಲಿ ಆಕೆಯ ಮುಂದೆ ಒಂದು ಆ್ಯಂಬುಲೆನ್ಸ್ ಬಂದು ನಿಲ್ಲುತ್ತೆ. ಆ್ಯಂಬುಲೆನ್ಸಲ್ಲಿ ಇದ್ದ ವ್ಯಕ್ತಿ ಅವಳಿಗೆ, ನಾವು ಕೂಡ ನೀವು ಹೋಗ್ತಿರೋ ರೂಟಲ್ಲಿ ಹೋಗ್ತಿದ್ದೀವಿ, ಬನ್ನಿ ಹಾಗೆ ಡ್ರಾಪ್ ಮಾಡ್ತೀವಿ ಅಂತ ಕರೀತಾನೆ. ಮೊದಲಿಗೆ ಆ ಮಹಿಳೆ ನಿರಾಕರಿಸಿದ್ರು ಕೂಡ ಅದಾದಮೇಲೆ ಆಕೆ ಆ್ಯಂಬುಲೆನ್ಸ್ ಅಲ್ವಾ ನಂಬೋದು ಅಂತ ಆ್ಯಂಬುಲೆನ್ಸಿಗೆ ಹತ್ತುತ್ತಾಳೆ. ಆದರೆ ಆ್ಯಂಬುಲೆನ್ಸ್ ಹತ್ತಾದ್ಮೇಲೆ ಅಲ್ಲಿ ನಡೆದಿದ್ದೇ ಬೇರೆ. ಆ ಆ್ಯಂಬುಲೆನ್ಸಲ್ಲಿ ಇರ್ತಕ್ಕಂಥ 2 ವ್ಯಕ್ತಿಗಳು ಮೊದಲೇ ಅವರು ಪ್ಲ್ಯಾನ್ ಮಾಡ್ಕೊಂಡಾಗೆ ಒಂದು ನಿರ್ದಿಷ್ಟ ಸ್ಥಳದಲ್ಲಿ ಗಾಡಿನ ನಿಲ್ಲಿಸ್ತಾರೆ. ಒಬ್ಬ ಗಾಡಿ ಒಳಗೆ ಮತ್ತು ಒಬ್ಬ ಗಾಡಿ ಹೊರಗೆ ನಿಲ್ತಾ ಕಾವಲು ಕಾಯ್ತಾ ಗಾಡಿ ಒಳಗಿದ್ದವ ಆ ಮಹಿಳೆ ಮೇಲೆ ನಿರಂತರವಾಗಿ ಸುಮಾರು 2ರಿಂದ 2.5 ಗಂಟೆ ಆ ಮಹಿಳೆ ಮೇಲೆ ಅತ್ಯಾಚಾರ ನಡೆಯುತ್ತೆ. ಅದಾದಮೇಲೆ ಅದೇ ವ್ಯಾನಲ್ಲಿ ಆ ಮಹಿಳೆಯನ್ನು ತಂದು ಹೋಗ್ತಿರೋ ಅಂಥ ವ್ಯಾನಿಂದ ತಳ್ಳಿ ಕೆಳಗೆ ಬೀಳಿಸ್ತಾರೆ. ಅದೃಷ್ಟವಶಾತ್ ಆ ಮಹಿಳೆ ತನ್ನ ಫೋನ್ ತಗೊಂಡು ಸಹಾಯಕ್ಕೋಸ್ಕರ ತನ್ನ ತಂಗಿಗೆ ಫೋನ್ ಮಾಡ್ತಾಳೆ. ಅವರೆಲ್ಲ ಬಂದು ಆಕೆಯನ್ನು ಹಾಸ್ಪಿಟ್ಲಿಗೆ ಸೇರಿಸ್ತಾರೆ. ಡಾಕ್ಟ್ರ್ ಹೇಳೋ ಪ್ರಕಾರ ಆ ವ್ಯಕ್ತಿಗಳು ಎಷ್ಟು ಕ್ರೂರಿಗಳಾಗಿದ್ರು ಅಂದರೆ ಸುಮಾರು 10ರಿಂದ 12 ಸ್ಟಿಚಸ್ ಆಕೆ ಫೇಸ್ ಮೇಲೆ ಇರ್ತದೆ ಮತ್ತು ಆಕೆ ಶೋಲ್ಡರ್ ಕೂಡ ಡಿಸ್ಲೊಕೇಟ್ ಆಗಿರುತ್ತೆ. ಇಂಥ ಪಾಪಿ ನನ್ನ ಮಕ್ಕಳಿಗೆ ಶಿಕ್ಷೆ ಆಗಬೇಕು ಅಂತ ನಾವೆಲ್ಲರೂ ಬೇಡ್ಕೊಳ್ಳೋಣ. ಹಾಗೆ ನನ್ನ ಎಲ್ಲ ಮಹಿಳಾ ಸಹೋದರಿಯರಿಗೆ ಹೇಳೋದೇನಪ್ಪ ಅಂದರೆ ಸ್ವಲ್ಪ ಹುಷಾರಾಗಿರಿ.